ನಮಸ್ತೆ. ನಿನ್ನೆ ಕಾಯಿ ಇದು ಇನ್ನೂ ದೋರ್ಗಾಯಿ ಇದೆ ಅಂತ ಬಿಟ್ಟಿದ್ನಲ್ಲ, ಅದು ಬೇಕು ಅಂತೇಳಿ ಇದು ಮಾಡಿದ್ರು. ಅದಕ್ಕೆ ಸರಿ ಅಂತ ನನ್ನ ಚಿಕ್ಕ ಮೊಮ್ಮಗ ಬಂದು ಕೀಳ್ತಾ ಇದ್ದಾನೆ. ಅವ್ರಿಗೆ ಆ ಥರ ಇದ್ರೇ ಕಾಯಿ ಇಷ್ಟ ಆಗೋದು. ಇದು ಒಳಗಡೆ ಕೆಂಪಿರುತ್ತೆ. ಈ ಥರ ಕಾಯಿ ಇದ್ದಾಗ ಸ್ವಲ್ಪ ಕಲರ್ ಕಮ್ಮಿ ಇರುತ್ತೆ, ಹಣ್ಣಾದಾಗ ತುಂಬ ಕಲರ್ ಇರುತ್ತೆ. ಅವನು ಆ ಕಾಯಿ ಕಿತ್ಕೊಂಡು ಹೋದ್ಮೇಲೆ ನಾನು ಹೂವು ಕಿತ್ತಿ ಒಂಚೂರು ಹೂವು ಯಾವ್ಯಾವ ಇದ್ದಾವೋ ನಿಮಗೆ ಸ್ವಲ್ಪ ಹೂವು ದಾಸವಾಳ ಮಾತ್ರ ತೋರಿಸೋಕ್ಕೆ ಸಾಧ್ಯ. ಇವಾಗ ದಾಸವಾಳ ಸ್ವಲ್ಪ ತೋರಿಸ್ಬಿಟ್ಟು ಹಂಗೆ ಹೂವು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ಗೆ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ಮೇಲೆ ನಾನು ಸ್ವಲ್ಪ ಗಾರ್ಡನ್ ಕೆಲಸ ಸ್ಟಾರ್ಟ್ ಮಾಡ್ತೀನಲ್ಲ, ಅವಾಗ ವಿಡಿಯೋಗಳು ದಿನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಇಲ್ಲ ಸ್ವಲ್ಪ ದಿನ ಹಾಕಿದ್ರೆ ಹಾಕ್ತೀನಿ ದಿನ, ಇಲ್ಲ ಅಂದರೆ ದಿನ ಬಿಟ್ಟು ದಿನವೇ ಹಾಕಕ್ಕೆ ಹೋಗ್ತೀನಿ. ಜಾಸ್ತಿ ವಿಡಿಯೋಗಳಿದ್ದಾಗ ನಾನು ಒಂದೊಂದು ದಿನ ಜಾಸ್ತಿ ಕೆಲಸ ಇದ್ದಾಗ 2 3 ವಿಡಿಯೋ ಮಾಡೋಕ್ಕಾಗುತ್ತೆ. ಆವಾಗ ದೊಡ್ಡ ವಿಡಿಯೋ ಹಾಕೋಕ್ಕಾಗಲ್ಲ. ಅವನ್ನೇ ನಾನು 2 ಪಾರ್ಟು 3 ಪಾರ್ಟ್ ಮಾಡಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ವಿಡಿಯೋ ನೋಡಿ ನೀವು. ಗಾರ್ಡನ್ ಬೆಳೆಸೋರಿಗೆ ನನ್ನ ಟಿಪ್ಸು ಅನುಕೂಲ ಆಗ್ಬೋದು ಅಂತ ನಾನು ಅಂದ್ಕೊಂಡಿರೋದು. ಆಮೇಲೆ ಇಲ್ಲಿ ಸ್ವಲ್ಪ ದಾಸವಾಳದಲ್ಲಿ ಈ ಥರ ಕೊನೆಗೆಲ್ಲ ಹುಳ ಬಂದಿರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಡೈಲಿ ತೆಗಿತಾ ಇರ್ತೀನಿ. ಇದು ಒಂದು ಡಬಲ್ ಬಿಟ್ಟಲು ಚಿಕ್ಕದಾಗಿ ಬಿಡುತ್ತೆ. ಆಮೇಲೆ ತುಂಬ ಮೆರೂನ್ ಇರುತ್ತೆ. ವಿಡಿಯೋದಲ್ಲಿ ಅಷ್ಟು ನಿಮಗೆ ಕಾಣಿಸ್ಲಿಲ್ಲ. ಇದೊಂದು ಹೂವು ಬಿಟ್ಟಿದೆ ಇವತ್ತು. ಇದರಲ್ಲಿ ನನಗೆ ಸೌಭಾಗ್ಯ ಅನ್ನೋರು ತಂದುಕೊಟ್ಟಿದ್ದದು. ಅದು ಚೆನ್ನಾಗಿ ಬಿಡ್ತಾಯಿದೆ. ಇವಾಗಂತೂ ಗಿಡ ತುಂಬ ಹೆಲ್ದಿಯಾಗಿ ಬೆಳೀತಾ ಇದೆ. ಅವ್ರು ಚಿಕ್ಕ ಗಿಡ ಕವರಲ್ಲಿಟ್ಟು ತಗೊಂಬಂದಿದ್ರು. ನಾನು ಅವಾಗ ಕ್ಲೀನ್ ಮಾಡ್ಬೇಕಾದ್ರೆ, ದಾಸವಾಳ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಅದನ್ನು ರಿಪೋರ್ಟ್ ಮಾಡ್ಕೊಂಡಿದ್ದೆ. ಇವಾಗ ಚೆನ್ನಾಗಿ ಸೆಟ್ಟಾಗಿ ಬೆಳೀತಾ ಇದೆ. ಅದು ನಾಟಿನೇ. ಆಮೇಲೆ ಅದರಲ್ಲೇ 3 ಥರ ಇದೆ ವೆರೈಟಿ. ಒಂದೆರಡು ಕಲರ್ ಒಂದೇ ಇದ್ರೂ ಕೊನೆ ಕಟ್ಟಾದಂಗೆ. ಇದು ಸ್ವಲ್ಪ ಆರೆಂಜ್ ಮಿಕ್ಸ್ ಇದೆ, ಚೆನ್ನಾಗಿದೆ. ಆಮೇಲೆ ಇದಂತೂ ಈ ನಡುವೆ ದಿನ 1 2 ಬಿಡ್ತಾನೇ ಇದ್ದಾವೆ. ಲಿಕ್ವಿಡ್ ಕೊಟ್ವಲ್ಲ ನಾವು, ಪ್ರೋಟೀನ್ ಲಿಕ್ವಿಡು ಅಂತ, ಅದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನೀವು ಆ ಥರ ಯಾವ್ದಾದ್ರು ಕಾಳುಗಳು ಅಕಸ್ಮಾತ್ ನಾವು ಊರಲ್ಲಿದ್ದಾಗ ತಿಂಗಳಾನುಗಟ್ಲೆ ನಾವು ಬಳಸ್ದೇ ಇದ್ದಾಗ ಹುಳ ಬಂದಿರುತ್ತಲ್ಲ, ಆ ಥರದ್ದೆಲ್ಲ ನಾವು ಆ ಥರ ನೆನೆಸ್ಬಿಟ್ಟು ರುಬ್ಬಿ ಒಂದಿನ ಅಥವಾ ವಾರ ಕೂಡ ಇಡ್ಬೋದು. ಬೆಲ್ಲ ಹಾಕಿದ್ರೆ ವಾಸನೆ ಬರೋಲ್ಲ. ಬೆಲ್ಲ ಹಾಕದೇ ಇದ್ದರೆ ವಾಸನೆ ಬರುತ್ತೆ ಯಾವುದೇ ಆಗಲಿ. ಬೆಲ್ಲ ಹಾಕೋದ್ರಿಂದ ಬೇಗನೆ ಪರ್ಮೆಂಟೇಷನ್ ಆಗುತ್ತೆ. ಆಮೇಲೆ ನಮಗೆ ಸ್ವಲ್ಪ ಹಾಕಿದ್ರೂ ಅದರ ಎಫೆಕ್ಟು ಜಾಸ್ತಿ ಕಾಣುತ್ತೆ. ನಮಗೆ 20 ಲೀಟ್ರ್ ನೀಟಿಗೆ ಒಂದೇ ಒಂದು ಜಗ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನೀವು ಎಷ್ಟು ದಿನ ಸ್ಟೋರ್ ಮಾಡ್ತೀರೋ, 1 ವಾರ 10 ದಿನ ಸ್ಟೋರ್ ಮಾಡಿದಷ್ಟು ಅದರ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ. ಆ ಥರ ನಾನು ಒಂದೇ ದಿನಕ್ಕೇ ಒಂದಿನ ನಾವು ರುಬ್ಬಿದ್ದು ನೆನೆಸಿದ್ದು, ಇನ್ನೊಂದು ದಿನ ರುಬ್ಬಿಟ್ಟಿದ್ದು, 3ನೇ ದಿನ ಹಾಕಿದ್ದು. ಸುಮಾರು 1 ವಾರ ಬಿಟ್ಟರು ಇನ್ನೂ ಜಾಸ್ತಿ ಆಗುತ್ತೆ. ಆವಾಗ ಬೆಲ್ಲ ನಾವು ಒಂಚೂರು ಜಾಸ್ತಿ ಹಾಕ್ಕೊಂಡು ಇದು ಮಾಡಬೇಕಾಗುತ್ತೆ. ನೋಡಿ, ಇದು ನನ್ನ ಮೊಮ್ಮಗ ಮತ್ತೆ ವಿಡಿಯೋ ಮಾಡ್ತಾಯಿದ್ದ. ನಾನು ಆ ಕಡೆ ಹೂವು ಕೀಳೋಕ್ಕೆ ಅಂತ ಹೋದೆ. ಅವನು ಒಂಚೂರು ವಿಡಿಯೋ ಮಾಡಿದ್ದಾನೆ. ದೊಡ್ಡವನು ಬಂದಿದ್ದ. ಆವಾಗ ಬಿಸಿಲು ಇರುತ್ತೆ. ಅವಾಗ ಒಂಥರ ಈ ಚಳಿಗೆ ಹಿತವಾಗಿರುತ್ತೆ. ಆ ಬಿಸಿಲಲ್ಲಿ ನಾವು ಗಾರ್ಡನಲ್ಲಿ ಓಡಾಡೋದ್ರಿಂದ. ಇನ್ಮೇಲೆ ಚಳಿ ಕಮ್ಮಿ ಆದರೆ ಸ್ವಲ್ಪ ನಾನು ಕೆಲಸ ಶುರು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಬೆಳಗ್ಗೆ ಹೊತ್ತು ನೀರು ಹಾಕ್ಬಿಟ್ಟಿರ್ತಾರೆ, ಮಣ್ಣು ಹಸಿ ಇರುತ್ತೆ. ಆವಾಗ ಸ್ವಲ್ಪ ನಮಗೆ ಕ್ಲೀನ್ ಮಾಡೋಕ್ಕೆ ಕಷ್ಟ. ತುಂಬ ಹಸಿ ಇದ್ರೂ ಮಣ್ಣು ಕ್ಲೀನ್ ಮಾಡೋಕ್ಕೆ ಕಷ್ಟ. ಸ್ವಲ್ಪ ಒಣಗಿದ್ರೆ, ಅರ್ಧಂಬರ್ಧ ಒಣಗಿದ್ದೆ, ತುಂಬ ಒಣಗಿದ್ರೂ ಕಷ್ಟನೇ. ಹೌದಾ, ಸುಮಾರಾಗಿ ಒಣಗಿದ್ರೆ ಪರವಾಗಿಲ್ಲ. ಅರ್ಧಂಬರ್ಧ ಒಂಥರ ತೇವಾಂಶ ಇದ್ದರೆ ಸಾಕು, ಕ್ಲೀನ್ ಮಾಡ್ಕೊಬೋದು ಬೇಗ. ಯಾಕೆಂದರೆ ಮಣ್ಣು ತುಂಬ ಗಟ್ಟಿ ಆದ್ರೂ ನಮಗೆ ಅದರಲ್ಲಿ ಚೂಪಾದ ಏನಾದ್ರು ಚುಚ್ಚಿಬಿಟ್ಟು ಮಣ್ಣು ಲೂಸ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ತುಂಬ ಹಸಿ ಇದ್ರೂ ಅಂಟಾಗುತ್ತೆ ಕೈಗೆ, ಇದಾಗೋಗುತ್ತೆ, ಬೇರು ಕಟ್ಟಾಗೋ ಚಾನ್ಸ್ ಇರುತ್ತೆ. ನಾವು ಹಸಿ ಇದರಲ್ಲಿ ಜೋರಾಗಿ ನಾವು ಯಾವ್ದಾದ್ರು ಚಾಕು ಅಥವಾ ಚೂಪಾಗಿರೋದು ಹಾಕಿದಾಗ ಬೇರು ಕಟ್ಟಾಗೋ ಚಾನ್ಸ್ ಇರುತ್ತೆ. ಅದರಿಂದ ತುಂಬ ಹಸಿನೂ ಬೇಡ, ತುಂಬ ಒಣಗಿರೋದು ಬೇಡ. ಆ ಥರ ಪಾಟ್ಗಳಾಗ ಮಣ್ಣಿದ್ದಾಗ, ತೇವಾಂಶ ಇದ್ದಾಗ ಮಾತ್ರ ನಾವು ಮಣ್ಣು ಲೂಜ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಮಣ್ಣು ಲೂಜೂ ಆಗುತ್ತೆ. ಕೆಳಗಡೆವರೆಗೂ ಬೇರ್ವರೆಗೂ ಬಿಸಿಲಿನ ಶಾಖನೂ ಹೋಗುತ್ತೆ. ಆಮೇಲೆ ನಮಗೆ ಗಾಳಿನೂ ಸಿಗುತ್ತೆ ಅದಕ್ಕೆ. ಆ ಥರ ಆಗುತ್ತೆ. ನೋಡಿ, ಇವತ್ತು ಇದು 2 ಹೂವು ಏನೋ ಅರಳಿತ್ತು, 2 3 ಅರಳಿತ್ತು. ನಾನು ನೋಡಲಿಲ್ಲ ಅದನ್ನು. ಅಷ್ಟು ಹೂವು ಆದಮೇಲೆ ಒಂಚೂರು ಹೂವು ಕಿತ್ತಿದ್ದೀವಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ. ನಿಮಗೇನಾದ್ರು ಡೌಟ್ ಇದ್ದರೆ ಕೇಳಿದ್ರೆ ನಾನು ಆ ವಿಡಿಯೋ ನನ್ನ ಕೈಲಾದರೆ ಮಾಡಿ ನಿಮಗೆ ತೋರಿಸ್ತೀನಿ. ತುಳಸಿ ಗಿಡದ ಬಗ್ಗೆ ಕೇಳಿದ್ದಾರೆ. ತುಳಸಿ ಗಿಡ ಇವಾಗ ಚಳಿಗಾಲದಲ್ಲಿ ಸ್ವಲ್ಪ ಎಲೆ ಉದುರೋದು, ಸ್ವಲ್ಪ ಎಷ್ಟು ಹೆಲ್ದಿಯಾಗಿ ಬೆಳೆಯಲ್ಲ. ಬಿಸಿಲು ಚಳಿ ಸ್ವಲ್ಪ ಕಮ್ಮಿಯಾಗಿ ಬಿಸಿಲು ಜಾಸ್ತಿ ಆದಂಗೆಲ್ಲ ತುಳಸಿ ಗಿಡ ಚೆನ್ನಾಗಿ ಬೆಳೆಯುತ್ತೆ. ತುಳಸಿ ಗಿಡನೂ ಅಷ್ಟೇ, ಆಮೇಲೆ ಶಂಖಪುಷ್ಪನೂ ಅಷ್ಟೇ. ನನ್ನ ಗಾರ್ಡನ್ನಲ್ಲಿ ತುಂಬ ಶಂಖಪುಷ್ಪ ಹುಳ ಬಂದಿದೆ, ಅದರಿಂದ ಹೇಳ್ತಾಯಿದ್ದೀನಿ. ಅದು ಬೇಸಿಗೆಗಾಲದಲ್ಲಿ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಇವಾಗ
ಶ್ರಾವಣ ಮಾಸನೂ ನಮಗೆ ಬಿಸಿಲಿರುತ್ತೆ ನೋಡಿ, ಆವಾಗ ಹೂವು ಜಾಸ್ತಿನೇ ಬರುತ್ತೆ. ನೀವು ಗಮನಿಸ್ಕೋಬೋದು, ಮಾರ್ಕೆಟಲ್ಲಿ ಶ್ರಾವಣ ಮಾಸದಲ್ಲಿ ನಿಮಗೆ ಪ್ರತಿಯೊಂದು ಹೂವು ಸಿಗುತ್ತೆ. ಅಂಥ ಟೈಮಲ್ಲಿ ನಮ್ಮ ಗಿಡದಲ್ಲೂ ಹೂವು ಚೆನ್ನಾಗಿರುತ್ತೆ. ಕಾಲಕ್ಕೆ ತಕ್ಕನಾಗೆ ಜಾಸ್ತಿ ಕಮ್ಮಿ ಆಗ್ತಾ ಇರುತ್ತೆ. ಅದು ಕೊಟ್ಟರೆ ಇದು ಕೊಟ್ಟರೆ ಅಂತಲ್ಲ, ನಮಗೆ ಹಂಗಂತ ಕೊಡದೇ ಇರೋದು ಅಲ್ಲನೇ. 15 ದಿನಕ್ಕೆ ಒಂದು ಸರಿ ಕೊಟ್ಟರೆ ಆಗುತ್ತೆ, ಯಾವುದೇ ಲಿಕ್ವಿಡ್ ಆಗಲಿ ಅಥವಾ ಗಟ್ಟಿ ಪದಾರ್ಥ ಆಗಲಿ. ಗಟ್ಟಿ ಪದಾರ್ಥ ಅಂದರೆ ಇನ್ನು ವರ್ಮಿ ಕಾಂಪೋಸ್ಟು ಅಥವಾ ನಾವು ಕಿಚನಿಂದ ಮಾಡದಿರೋ ಕಾಂಪೋಸ್ಟು ಅವೆಲ್ಲ 15 ದಿನಕ್ಕೂ ಕೊಡಬಾರ್ದು. 1 ತಿಂಗಳು ಅಥವಾ 2 ತಿಂಗಳಿಗೆ ಕೊಟ್ಟರೂ ನಡೆಯುತ್ತೆ. ಪದೇ ಪದೇ ಕೊಡೋದ್ರಿಂದನೂ ಜಾಸ್ತಿ ಹೂವು ಬಿಡುತ್ತೆ ಅಥವಾ ಕಾಯಿ ಬಿಡುತ್ತೆ ಅನ್ನೋದೆಲ್ಲ ಸುಳ್ಳು. ನಾನು ಕಂಡಂಗೆ ನನ್ನ ಅನುಭವದ ಪ್ರಕಾರ ಹೇಳ್ತಾ ಇದ್ದೀನಿ. ಲಿಕ್ವಿಡ್ ಮಾತ್ರ ನೀವು ಪ್ರತಿ ವಾರ ಕೊಟ್ಟರೂ ಒಳ್ಳೆಯದಾಗುತ್ತೆ. ಯಾಕೆಂದರೆ ನಾವು ಇವಾಗ ಗಟ್ಟಿ ಊಟ ಮಾಡೋಕ್ಕಿಂತ ನಾವು ನೀರಿನ ಪದಾರ್ಥ ಇವಾಗ ಹುಷಾರಿಲ್ದಾಗ ಅಥವಾ ನಮಗೆ ತುಂಬ ಸುಸ್ತಾದಾಗ ತೇವಾಂಶ ಹೆಂಗೆ ತಗೊಳ್ತೀವೋ ಹಂಗೆ. ನಮಸ್ತೆ.